ನಮಸ್ಕಾರ ಸ್ನೇಹಿತರೆ, ನಿಮ್ಮ ಟ್ರೆಂಡ್ ಸಾಮ್ರಾಟ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಜಾಗತಿಕ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವ ಅತಿ ದೊಡ್ಡ ಸುದ್ದಿಯ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಅಮೆರಿಕ ಮತ್ತು ಇರಾನ್ ದಶಕಗಳಿಂದ ಶತ್ರುಗಳಾಗಿದ್ದ ಈ ಎರಡು ದೇಶಗಳು ಇಸ್ಲಾಮಾಬಾದ್ನಲ್ಲಿ ಮುಖಾಮುಖಿಯಾಗಿದ್ದವು. ಆದರೆ ಈ ಮಾತುಕತೆ ಈಗ ವಿಫಲವಾಗಿದೆ. ಇಡೀ ಜಗತ್ತಿನ ಮೇಲೆ ಇದರ ಪರಿಣಾಮವೇನು, ಭಾರತದ ಮೇಲೆ ಇದರ ಪ್ರಭಾವವೇನು, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ಫೆಬ್ರವರಿ 18ರಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ದಾಳಿ ನಡೆಸಿ ಅಲ್ಲಿನ ಪ್ರಮುಖ ನಾಯಕರನ್ನು ಹತ್ಯೆ ಮಾಡಿದ ನಂತರ ಯುದ್ಧದ ಕಿಚ್ಚು ಹತ್ತಿಕೊಂಡಿತ್ತು. ಆದರೆ ಕಳೆದ ಮಂಗಳವಾರ ಡೊನಾಲ್ಡ್ ಟ್ರಂಪ್ 2 ವಾರಗಳ ಕದನ ವಿರಾಮ ಘೋಷಣೆ ಮಾಡಿದ್ದರು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇತ್ತಂಡಗಳು ನೇರವಾಗಿ ಮಾತುಕತೆಗೆ ಕುಳಿತಿದ್ದವು. ಇದು ಸಾಮಾನ್ಯ ಮಾತುಕತೆ ಅಲ್ಲ. ಸುಮಾರು 10 ವರ್ಷಗಳ ನಂತರ ನಡೆದ ಮೊದಲ ನೇರ ಮುಖಾಮುಖಿ ಇದಾಗಿತ್ತು. ಇರಾನ್ನ 71 ಸದಸ್ಯರ ನಿಯೋಗ ಮತ್ತು ಅಮೆರಿಕಾದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದ ತಂಡ ಇಸ್ಲಾಮಾಬಾದ್ನಲ್ಲಿ ಸತತ 21 ಗಂಟೆಗಳ ಕಾಲ ಚರ್ಚೆ ನಡೆಸಿದರು. ಈ ಚರ್ಚೆಯಲ್ಲಿ ಅಮೆರಿಕಾದ ಮುಖ್ಯ ಬೇಡಿಕೆಗಳು ಏನಪ್ಪಾ ಅಂತಂತಂದ್ರೆ ಅಣ್ವಸ್ತ್ರ ನಿಯಂತ್ರಣ ಮತ್ತು ಜಲಸಂಧಿಯ ಹತೋಟಿ. ಹೌದು ಸ್ನೇಹಿತರೆ, ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಬಾಂಬ್ ತಯಾರಿಸಬಾರದು ಮತ್ತು ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ಹೊಂದಿರಬಾರದು ಮತ್ತು ವಿಶ್ವದ ಪ್ರಮುಖ ತೈಲ ಮಾರ್ಗವಾದ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲೆ ನಿರ್ಬಂಧ ಹೇರಬಾರದು ಅಂತ. ಆದರೆ ಇದಕ್ಕೆ ಇರಾನ್ ಒಪ್ಪಿಕೊಳ್ಳದೆ ಇರಾನ್ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಎಂದು ವಾದಿಸಿದೆ ಮತ್ತು ಅಮೆರಿಕ ವಿಧಿಸಿರುವ ಷರತ್ತುಗಳು ಅಸಮಂಜಸ ಎಂದು ಹೇಳಿ ಮಾತುಕತೆಯಿಂದ ಹೊರಬಂದಿದೆ. ಸತತ 21 ಗಂಟೆಗಳ ಕಾಲ ಮಾತುಕತೆ ಮುಗಿದ ನಂತರ ಅಮೆರಿಕಾದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನಾವು ನಮ್ಮ ಅತ್ಯುತ್ತಮ ಮತ್ತು ಅಂತಿಮ ಪ್ರಸ್ತಾವವನ್ನು ನೀಡಿದ್ದೇವೆ. ಇದನ್ನು ಒಪ್ಪಿಕೊಳ್ಳುವುದು ಬಿಡುವುದು ಇರಾನ್ಗೆ ಬಿಟ್ಟಿದ್ದು. ಒಂದು ವೇಳೆ ಒಪ್ಪದಿದ್ದರೆ ಅದು ನಮಗಿಂತ ಹೆಚ್ಚಾಗಿ ಇರಾನ್ಗೆ ಕೆಟ್ಟ ಸುದ್ದಿಯಾಗಲಿದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇದರ ಅರ್ಥ ಅಂತೂ ಸ್ಪಷ್ಟವಾಗಿದೆ. ಇರಾನ್ ಒಂದು ವೇಳೆ ಅಮೆರಿಕದ ಷರತ್ತುಗಳಿಗೆ ಒಪ್ಪದಿದ್ದರೆ ಮತ್ತೆ ದೊಡ್ಡ ಮಟ್ಟದ ಮಿಲಿಟರಿ ದಾಳಿ ನಡೆಯುವುದು ಸಾಧ್ಯತೆ ಇದೆ. ಒಂದು ವೇಳೆ ಯುದ್ಧ ಮುಂದೆ ಬರೆದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಮತ್ತು ಭಾರತದ ಆರ್ಥಿಕತೆ ಮೇಲೆ ಯಾವ ಥರ ಪರಿಣಾಮ ಬೀರ್ಬೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗಲಿದೆ. ಹೌದು ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಹೆಚ್ಚಾದರೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಂದಾಗಲಿದೆ. ವಿಶ್ವದ 20% ತೈಲು ಇದೇ ಹಾದಿಯಲ್ಲಿ ಸಾಗುತ್ತದೆ. ಈ ಹಾದಿ ಬಂದಾದ್ರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 150 ದಾಟಿದರೂ ಅಚ್ಚರಿ ಇಲ್ಲ. ಎರಡನೆಯದು ಭಾರತದ ಮೇಲೆ ಆರ್ಥಿಕ ಪ್ರಭಾವ. ಭಾರತ ಅರಬ್ ದೇಶಗಳಿಂದ ಹೆಚ್ಚಿನ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಯುದ್ಧ ಮುಂದುವರೆದರೆ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತೆ. ಇದರಿಂದ ದಿನಬಳಕೆ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತೆ. ಮತ್ತು ಮೂರನೆಯದು ಹೊಸ ಮಹಾಯುದ್ಧದ ಭೀತಿ. ಹೌದು ಸ್ನೇಹಿತರೆ, ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ, ಇನ್ನೊಂದು ಕಡೆ ಇರಾನ್ ಮತ್ತು ಅದರ ಬೆಂಬಲಿತ ಗುಂಪುಗಳು. ಇದು ರಷ್ಯಾ ಮತ್ತು ಚೀನಾದಂತಹ ದೇಶಗಳನ್ನು ಒಳಗೊಂಡರೆ ಜಾಗತಿಕ ಅಸ್ಥಿರತೆ ಹೆಚ್ಚಾಗಲಿದೆ. ಈಗಿರುವ 2 ವಾರಗಳ ಕದನ ವಿರಾಮ ಮುಗಿಯಲು ಕೆಲವೇ ದಿನಗಳು ಬಾಕಿ ಇವೆ. ಅಷ್ಟರೊಳಗೆ ಇರಾನ್ ಅಮೆರಿಕದ ಫೈನಲ್ ಆಫರ್ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ. ಸ್ನೇಹಿತರೆ, ಶಾಂತಿ ಸ್ಥಾಪನೆಯ ಈ ಪ್ರಯತ್ನ ವಿಫಲವಾಗಿರುವುದು ಇಡೀ ವಿಶ್ವಕ್ಕೆ ಆತಂಕಕಾರಿಯ ವಿಷಯ. ಅಮೆರಿಕದ ಈ ಕಠಿಣ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇರಾನ್ ಈ ಷರತ್ತುಗಳಿಗೆ ಒಪ್ಪಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಜಾಗತಿಕ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ ಟ್ರೆಂಡ್ ಸಾಮ್ರಾಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.